ಭಲೆ ಪುಷ್ಕಲ, ಎಂತಹ ವೀರನಾದರೂ ನನ್ನೊಡನೆ 5 ಕ್ಷಣ ಹೋರಾಡುವುದು ಕಷ್ಟ. ನೀನು 5 ದಿನಗಳಿಂದ ಹೋರಾಡುತ್ತಿರುವೆ. ನೀನು ಬಾಲಕನಾದರೂ ಮಹಾವೀರನೇ ಸರಿ. ವೀರಭದ್ರ, ನನಗೆ ನಿನ್ನ ಪ್ರಶಂಸೆ ಬೇಕಾಗಿಲ್ಲ. ನೀನು ನನ್ನಿಂದ ಸೋಲಬೇಕು, ಅದೇ ನನ್ನ ಗುರಿ. ಏನು ಹೇಳುತ್ತಿರುವೆ ಲಕ್ಷ್ಮಣ?
ಪುಷ್ಕಲ ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದರೆ. ಹೌದು ಸಹೋದರ, ಶಿವಗಣನಾದ ವೀರಭದ್ರನೊಂದಿಗೆ 5 ದಿನಗಳ ಕಾಲ ಧೀರನಂತೆ ಹೋರಾಡಿ ಕಡೆಗೆ ವೀರಭದ್ರನ ಶೂಲಕ್ಕೆ ಬಲಿಯಾದನಂತೆ. ಆದರೆ ವೀರಮಣಿಯೊಂದಿಗೆ ಹೋರಾಡುತ್ತಿರುವಾಗ ಈ ವೀರಭದ್ರ ಎಲ್ಲಿಂದ ಬಂದ ಲಕ್ಷ್ಮಣ? ವೀರಮಣಿ ಮಹಾಶಿವಭಕ್ತನಲ್ಲವೇ ಸಹೋದರ? ಅವನು ಶಿವನ ಮೊರೆ ಹೋಗಿ ಶಿವ ಅವನಿಗೆ ಅಭಯ ನೀಡಿದ್ದಾನೆ. ಪುಷ್ಕಲ ಮತ್ತೆ ಮತ್ತೆ ವೀರಮಣಿಯನ್ನು ಮೂರ್ಛೆಗೊಳಿಸಿದ್ದನ್ನು ಕಂಡು ಕೆರಳಿದ ಶಿವ ವೀರಭದ್ರನನ್ನು ಪುಷ್ಕಲನ ಮೇಲೆ ಯುದ್ಧಕ್ಕೆ ಕಳಿಸಿದ. ಶತ್ರುಘ್ನ, ಹನುಮಂತಾದಿ ವಾನರ ವೀರರ ಜೊತೆಯಲ್ಲಿದ್ದು ಇಂತಹ ಅನಾಹುತ ನಡೆಯುತ್ತೆ. ಇನ್ನು ಚಿಕ್ಕವನಾದ ಪುಷ್ಕಲನ ಸಾವು ನನ್ನ ಮನಸ್ಸನ್ನು ಕಲಕಿ ಬಿಟ್ಟಿದೆ ಲಕ್ಷ್ಮಣ. ಈಗಲೇ ಅಮಾತ್ಯರಿಗೆ ಹೇಳಿ ನನ್ನ ರಥವನ್ನು ಸಿದ್ಧಗೊಳಿಸು. ನಾನು ಈಗಲೇ ರಣರಂಗಕ್ಕೆ ತೆರಳುತ್ತೇನೆ. ಪುಷ್ಕಲನ ಸಾವಿಗೆ ನಾನೇ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ಯಾಗದ ಕಾರ್ಯವನ್ನು ಬಿಟ್ಟು ನೀನು ಅಲ್ಲಿಗೆ ಹೋಗುವುದು ಉಚಿತವಲ್ಲ. ಶತ್ರುಘ್ನ, ಹನುಮಂತ ಅಲ್ಲಿರುವಾಗ ಯಾಗದ ಕುದುರೆ ಮರಳಿ ಬಂದೇ ಬರುತ್ತದೆ. ಆಗಲಿ, ನಾನು ಕಾಯುತ್ತೇನೆ. ಆದರೆ ಸಂದರ್ಭ ಕಠಿಣವಾದರೆ ನಾನು ಕಾಯುವುದಿಲ್ಲ ಲಕ್ಷ್ಮಣ. ನಾನು ಹೋಗಲೇಬೇಕು. ಈಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಬಿಡು. ಅಲ್ಲಿನ ಎಲ್ಲ ವಾರ್ತೆಗಳು ನನಗೆ ಶೀಘ್ರವಾಗಿ ಮುಟ್ಟುವಂತೆ ನೋಡಿಕೊ. ನಾನು ಯಾವುದೇ ಕ್ಷಣದಲ್ಲೂ ರಣರಂಗಕ್ಕೆ ತೆರಳುತ್ತೇನೆ. ಆಗಲಿ ಸಹೋದರ, ನಾನೇನು ಬರುತ್ತೇನೆ.